ನನ್ನ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು CTET, SDA, FDA ಪರೀಕ್ಷೆಗಳ ಸ್ಪರ್ಧಾರ್ಥಿಗಳಿಗಾಗಿ ಮೊದಲನೇ ಸಂಚಿಕೆಯಲ್ಲಿ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬಂದಿದ್ದೆ. ಇವತ್ತು ಇದು ಎರಡನೇ ಸಂಚಿಕೆ, ನೋಡ್ಕೊಂಡು ಬರುವ. ಅರೇಬಿಯನ್ ಸಮುದ್ರದಲ್ಲಿರುವ ಭಾರತೀಯ ದ್ವೀಪಗಳ ಹೆಸರು ಲಕ್ಷದ್ವೀಪ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅರಾವಳಿ ಶ್ರೇಣಿಗಳು. ಊಲರ್ ಸರೋವರವು ಎಲ್ಲಿ ನೆಲೆಗೊಂಡಿದೆ? ಜಮ್ಮು ಕಾಶ್ಮೀರ. ಗೋವಾದ ದಕ್ಷಿಣ ಪಶ್ಚಿಮ ಕರಾವಳಿ ಪಟ್ಟಿಯನ್ನು ಹೀಗೆ ಕರೆಯುತ್ತಾರೆ? ಕೆನರಾ. ಪೂರ್ವ ಘಟ್ಟಗಳ ಅತಿ ಎತ್ತರ ಶಿಖರ ಜಿಂದಗಾಡ ಶಿಖರ. ಪಶ್ಚಿಮ ಘಟ್ಟಗಳ ಅತಿ ಎತ್ತರ ಶಿಖರ ಆನೆಮುಡಿ. ಪೆನಿಸುಲಾ ಭಾರತದ ಅತಿ ಎತ್ತರ ಶಿಖರ ಆನೆಮುಡಿ. ಭಾರತವನ್ನು ಎರಡು ಸಮಾನ ಭಾಗಗಳಾಗಿ ವಿಭಜಿಸುವುದು ಯಾವುದು? ಟ್ರಾಫಿಕ್ ಆಫ್ ಕ್ಯಾನ್ಸರ್. ನೀಲಗಿರಿ ಬೆಟ್ಟಗಳ ಅತಿ ಎತ್ತರ ಶಿಖರ ದೊಡ್ಡ ಬೆಟ್ಟ ಶಿಖರ. ಭಾರತದ ಅತಿ ದೊಡ್ಡ ನದಿ ಜಲನಯನ ಪ್ರದೇಶ ಗಂಗಾ. ಭಾರತದ ಅತಿ ದೊಡ್ಡ ನದಿ ಡೆಲ್ಟಾ ಸುಂದರ್ಬಾನ್ಸ್ ಡೆಲ್ಟಾ. ಗಂಗಾ ಯಮುನಾ ಸರಸ್ವತಿ ನದಿ ಸಂಧಿಸಿದ್ದು ಎಲ್ಲಿ? ಪ್ರಯಾಗ್ರಾಜ್ ಅಂದರೆ ಅಲಹಾಬಾದ್. ಯಾವ ಸ್ಥಳವು ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಜಗತ್ತಿನಲ್ಲಿಯೇ? ಮೌಸಿನ್ರಾಮ್, ಮೇಘಾಲಯದ ಮೌಸಿನ್ರಾಮ್. ಮೇಘಾಲಯ ಏತಕ್ಕೆ ಪ್ರಸಿದ್ಧಿ ಪಡೆದಿದೆ ಅತಿ ಹೆಚ್ಚು ಮಳೆ ಪಡೆಯುವುದಕ್ಕೆ? ಅಂಕಲೇಶ್ವರವು ಪ್ರಸಿದ್ಧವಾಗಿರುವುದು ಅನಿಲ ಪರಿಶೋಧನೆ ಮತ್ತು ತೈಲ. ಪಾಶ್ಚಿಮಾತ್ಯ ಅಡಚಣೆಗಳಿಂದ ಯಾವ ರಾಜ್ಯವು ಮಳೆಯನ್ನು ಪಡೆಯುತ್ತದೆ? ಪಂಜಾಬ್. ಬೇಸಿಗೆ ಮಾನ್ಸೂನ್ನಲ್ಲಿ ಮೊದಲ ಮಳೆಯ ಪ್ರದೇಶ ಪಶ್ಚಿಮ ಘಟ್ಟಗಳು. 2011 ಜನಗಣತಿಯ ಪ್ರಕಾರ ಕಡಿಮೆ ಜನಸಂಖ್ಯೆಯ ಹೊಂದಿರುವಂಥ ಪ್ರದೇಶ UT ಲಕ್ಷದ್ವೀಪ. ಯಾವ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ಗುಜರಾತ್. ದಕ್ಷಿಣ ಭಾರತದ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ಆಂಧ್ರಪ್ರದೇಶ್. ಕಾಶ್ಮೀರವು ಈ ಕಣಿವೆ ನಡುವೆ ಇದೆ? ಜಾಸ್ಕರ್ ಮತ್ತು ಪಿರ್ ಪಂಜಾಬ್. ಡೆಲ್ಟಾವನ್ನು ರೂಪಿಸುವ ನದಿಗಳು ಗೋದಾವರಿ, ಕೃಷ್ಣ, ಮಹಾನದಿ. ಹಿಮಾಲಯ ಇನ್ನೊಂದು ಹೆಸರು ಉತ್ತರದ ಗಡಿ ಭಾಗಗಳು. ವಿವಾದಾಸ್ಪದ ಭಾರತೀಯ ಭೂಪ್ರದೇಶದ ಅತ್ಯುನ್ನತ ಸ್ಥಳ ಕಾಂಚನಜುಂಗ. ಯಾವ ನಗರವು ಸೂರ್ಯನಿಂದ ಲಂಬ ಕಿರಣಗಳನ್ನು ಪಡೆಯುವುದಿಲ್ಲ? ಶ್ರೀನಗರ. ಯಾವ ನಗರವು ಸೂರ್ಯನಿಂದ ಲಂಬ ಕಿರಣಗಳನ್ನು ಪಡೆಯುವುದಿಲ್ಲ? ಶ್ರೀನಗರ. ಡ್ಯುರಾಂಡೋ ಲೈನ್ ಪ್ರತ್ಯೇಕಿಸುತ್ತದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನವನ್ನು. ಡಂಕನ್ ಪಾಸ್ ದಕ್ಷಿಣ ಮತ್ತು ಚಿಕ್ಕ ಅಂಡಮಾನ್. ಭಾರತದ ಅವಳಿ ನಗರಗಳು ಹೈದರಾಬಾದ್ ಮತ್ತು ಸಿಕಂದರಾಬಾದ್. ಭಾರತ ಸಕ್ಕರೆ ಬಟ್ಟಲು ಉತ್ತರ ಪ್ರದೇಶ ಶುಗರ್ ಬೌಲ್ ಅಂತ ಹೇಳ್ತೇವೆ. ಭಾರತದ ಅಕ್ಕಿ ಬೌಲ್ ಆಂಧ್ರ ಪ್ರದೇಶ, ರೈಸ್ ಬೌಲ್ ಆಂಧ್ರ ಪ್ರದೇಶ. ಯಾವ ನದಿ ಭೂಮಿ ಸೂರ್ಯನಿಗೆ ಹತ್ತಿರದಲ್ಲಿದೆ? ಯಾವ ದಿನ ಭೂಮಿ ಸೂರ್ಯನಿಗೆ ಹತ್ತಿರದಲ್ಲಿ ಬರುತ್ತದೆ? ಜನವರಿ 3ನೇ ತಾರೀಕು. ಯಾವ ದೇಶವು ಗರಿಷ್ಠ ಸಮಯ ವಲಯಗಳನ್ನು ಹೊಂದಿದೆ? ಫ್ರಾನ್ಸ್ನಲ್ಲಿ 12 ಇವೆ. ಭೂಗೋಳ ಎಂಬ ಪದವನ್ನು ಯಾರು ಸೃಷ್ಟಿಸಿದರು? ಎರಾಟೋಸ್ತಾನಿಸ್. ಭೂಗೋಳಶಾಸ್ತ್ರ ಪಿತಾಮಹ ಎರಾಟೋಸ್ತಾನಿಸ್. ಕ್ಷೀರಪದ ಗ್ಯಾಲಕ್ಸಿಯನ್ನು ಮೊದಲ ಬಾರಿಗೆ ನೋಡಿದವರು ಗೆಲಿಲಿಯೋ. ಭಾರತ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ವಿಶ್ವದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಭಾರತ. ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಮೀನು ಉತ್ಪಾದನೆ. BT ಸೀಡ್ ಯಾವುದಕ್ಕೆ ಸಂಬಂಧಿಸಿದೆ? ಹತ್ತಿ. ಎರಡು ನದಿಗಳ ನಡುವಿನ ಫಲವತ್ತಾದ ಭೂಮಿಯನ್ನು ಏನೆಂದು ಕರೆಯುತ್ತಾರೆ? ದೋಆಬ್. ನಾಸಿಕ್ ನಗರವು ಯಾವುದರ ದಂಡೆಯಲ್ಲಿದೆ? ಗೋದಾವರಿ. ಭಾರತದಲ್ಲಿ ಯಾವ ನದಿಯನ್ನು ತೆರೆದ ಒಳಚರಂಡಿ ಎಂದು ಕರೆಯುತ್ತಾರೆ? ಯಮುನಾ. ಎಷ್ಟು ಆಶ್ಚರ್ಯ ನೋಡಿ, ತೆರೆದ ಒಳಚರಂಡಿ. ಸುಂದರ್ಬನ್ಸ್ ಅರಣ್ಯವನ್ನು ಹೀಗೆ ಕರೆಯುತ್ತಾರೆ? ಮ್ಯಾಂಗ್ರೋವ್ ಅರಣ್ಯ. ಸುಲ್ತಾನ್ಪುರ ಪಕ್ಷಿಧಾಮ ಎಲ್ಲಿ ನೆಲೆಗೊಂಡಿದೆ? ಹರಿಯಾಣ. ಭಾರತೀಯ ಉಪಖಂಡವು ಒಂದು ಭಾಗವಾಗಿದೆ ಗೋಂಡ್ವಾನಾ ಲ್ಯಾಂಡ್. ಭಾರತೀಯ ಉಪಗ್ರಹ ಉಡಾವಣಾ ಕೇಂದ್ರ ಯಾವುದು? ಶ್ರೀಹರಿಕೋಟಾ ಆಂಧ್ರಪ್ರದೇಶ್. ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಚೆನ್ನೈನಲ್ಲಿದೆ. ಸರೋವರಗಳ ಅಧ್ಯಯನವನ್ನು ಹೀಗೆ ಕರೆಯಲಾಗ್ತದೆ? ಲಿಮ್ನಾಲಜಿ. ಗ್ರೇಟರ್ ಹಿಮಾಲಯದ ಇನ್ನೊಂದು ಹೆಸರು ಹಿಮಾದ್ರಿ. ಸಾತ್ಪುರ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಪಂಚಮಹಾಲ್ ಬೆಟ್ಟಗಳು. ಲೂನಾರ್ ಸರೋವರವು ಯಾವ ಸ್ಥಳದಲ್ಲಿದೆ? ಮಹಾರಾಷ್ಟ್ರ. ಯಾವ UTಯು ಕಡಿಮೆ ಲಿಂಗ ಅನುಪಾತವನ್ನು ಹೊಂದಿದೆ? ಚಂಡೀಗಢ. ವಿಶ್ವದ ಅತಿ ದೊಡ್ಡ ಗುರುತ್ವಾಕರ್ಷಣೆ ಅಣೆಕಟ್ಟು ಬಾಕ್ರಲಿಂಗ ಅಣೆಕಟ್ಟು.
ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕೂಡ್. ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹ್ರಿ ಅಣೆಕಟ್ಟು. ಮನ್ನಾರ್ ಗಲ್ಫ್ ಅಥವಾ ಮನ್ನಾರ್ ಕೊಲ್ಲಿ ಯಾವ ರಾಜ್ಯದ ಕರಾವಳಿಯಲ್ಲಿದೆ? ತಮಿಳುನಾಡು. ಭಾರತದ ದಕ್ಷಿಣದ ಬೆಟ್ಟ ಶ್ರೇಣಿಗಳು ಏಲಕ್ಕಿ ಬೆಟ್ಟಗಳು. ಸಹ್ಯಾದ್ರಿ ಸಾಂಪ್ರದಾಯಿಕ ಹೆಸರೇನು? ಪಶ್ಚಿಮ ಘಟ್ಟಗಳು. ಕಪ್ಪು ಮಣ್ಣಿನ ಇನ್ನೊಂದು ಹೆಸರು ರೇಗೋರ್ ಮಣ್ಣು. ಕಪ್ಪು ಹತ್ತಿ ಮಣ್ಣು, ಕರಿ ಹತ್ತಿ ಮಣ್ಣು. ಜೋಗ ಜಲಪಾತವು ಯಾವ ನದಿಯಿಂದ ರಚಿತವಾಗಿದೆ? ಶರಾವತಿ. ಪೆನಿಸುಲಾರ್ ಭಾರತದ ಅತಿದೊಡ್ಡ ನದಿ ಜಲನ ಪ್ರದೇಶ ಗೋದಾವರಿ. ನದಿ ಭಾರತದ ಯಾವ ರಾಜ್ಯದಿಂದ ಹರಿಯುತ್ತದೆ? ರಾಜಸ್ಥಾನ್. ತಪತಿ ನದಿ ಯಾವ ಪ್ರದೇಶದಿಂದ ಹರಿಯುತ್ತದೆ? ಸಾತ್ಪುರ ಶ್ರೇಣಿಗಳು. ಯಾವ ನದಿಯನ್ನು ಬಂಗಾಳ ದುಃಖದ ನದಿ? ದಾಮೋದರ್. ಹಿಮಾಲಯದ ಆಚೆಗೂ ಹುಟ್ಟುವ ನದಿ ಯಾವುದು? ಸತ್ಲೇಜ್. ಟಿಬೆಟ್ನಲ್ಲಿರುವ ಬ್ರಹ್ಮಪುತ್ರ ನದಿಯು ಇನ್ನೊಂದು ಹೆಸರು ಸ್ಯಾಂಗ್ಸೋ ತಪ್ಪು, ಸ್ಯಾಂಗ್ಪೋ. ದಕ್ಷಿಣ ಗಂಗಾ ಎಂದು ಕರೆಯಲ್ಪಡುವ ನದಿ ಗೋದಾವರಿ, ಕಾವೇರಿ. ಆಯಾ ಪ್ರಶ್ನೆ ಆಯ್ಕೆಗಳನ್ನು ಆಧರಿಸಿ ಉತ್ತರ ಬರಬೇಕಾಗ್ತದೆ. ಸಿಹಿ ನೀರಿನ ಡಾಲ್ಫಿನ್ಗಳು ಯಾವ ನದಿಯಲ್ಲಿ ಕಂಡು ಬರ್ತವೆ? ಗಂಗಾ. ಅಜ್ಮೀರ್ ನಗರವು ಯಾವ ನದಿಯ ಮೇಲಿದೆ? ಲೂನಿ. ಅಲಕಾನಂದ ಮತ್ತು ಭಾಗೀರಥಿ ಯಾವ ಸ್ಥಳದಲ್ಲಿ ಭೇಟಿಯಾಗುತ್ತದೆ? ದೇವಪ್ರಯಾಗ್. ಸಾಗರದ ಅತಿ ಹೆಚ್ಚು ಕರಗಿದ ಅಯಾನು ಕ್ಲೋರಿನ್. ರಾಷ್ಟ್ರೀಯ ಜಲಮಾರ್ಗ ಒಂದನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಗಂಗಾ. ಹಿರಾಕೂಡ್ ಅಣೆಕಟ್ಟನ್ನು ಯಾವ ನದಿ ಕಟ್ಟಲಾಗಿದೆ? ಮಹಾನದಿ. ಭಾರತದ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿಯಲ್ಲಿದೆ? ಅಂಟಾರ್ಕ್ಟಿಕಾ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ನೀರಾವರಿ ವ್ಯಾಪ್ತಿಯನ್ನು ಹೊಂದಿದೆ? ಪಂಜಾಬ್. ಪದ್ಮ ನದಿ ರೂಪುಗೊಂಡದ್ದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ. ಕೇರಳದ ಕರಾವಳಿಯನ್ನು ಹೇಗೆ ಕರೆಯುತ್ತಾರೆ? ಮಲಬಾರ್ ಕರಾವಳಿ. ಲಕ್ಷದ್ವೀಪದಲ್ಲಿರುವ ಒಟ್ಟು ದ್ವೀಪಗಳು 36 ದ್ವೀಪಗಳು. ಪೆಟ್ರೋಲಜಿ ಯಾವ ಅಧ್ಯಯನವಾಗಿದೆ? ಬಂಡೆಗಳು. ಕಾಂಡ್ಲಾ ಬಂದರು ಯಾವ ಸ್ಥಳದಲ್ಲಿದೆ? ಕಚ್, ಗುಜರಾತ್ನ ಬಳಿ ಇದೆ. ಭಾರತದ ಅತಿ ದೊಡ್ಡ ಬುಡಕಟ್ಟು ಗುಂಪು ಯಾವುದು? ಗೋಂಡಾ. ಭಾರತದ ದಕ್ಷಿಣ ತುದಿಯ ಭೂಮಿ ಯಾವುದು? ಕೇಪ್ ಕೊಮೆರಿನ್. ಭಾರತದ ದಕ್ಷಿಣ ತುದಿ ಯಾವುದು? ಇಂದಿರಾ ಪಾಯಿಂಟ್. ಕನ್ಯಾ ರಾಷ್ಟ್ರೀಯ ಉದ್ಯಾನವನ ಯಾವುದು? ಮಧ್ಯಪ್ರದೇಶ್. ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದ ಅರಣ್ಯದ ಹೆಸರು? ಸುಂದರ್ಬನ್ಸ್, ಪಶ್ಚಿಮ ಬಂಗಾಳ. ಗೀರ್ ಅರಣ್ಯಗಳು ಎಲ್ಲಿ ನೆಲೆಗೊಂಡಿವೆ? ಗುಜರಾತ್. ಗರಿಷ್ಠ ಅರಣ್ಯ ಪ್ರದೇಶ ಹೊಂದಿರುವ ಭಾರತದ ರಾಜ್ಯ? ಮಧ್ಯಪ್ರದೇಶ್. ಗರಿಷ್ಠ ಶೇಕಡ ಅರಣ್ಯ ಪ್ರದೇಶ ಹೊಂದಿರುವ ಭಾರತೀಯ ರಾಜ್ಯ? ಮಿಜೋರಾಂ. ಸೈಲೆಂಟ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ? ಮೌನ ಕಣಿವೆ ಅಂತ ಹೇಳ್ತೀವಲ್ಲ ಆ ಕಣಿವೆ, ಕೇರಳ. ಭಾರತ ಹವಾಮಾನ ಯಾವುದು? ಉಷ್ಣವಲಯ, ಮಾನ್ಸೂನ್ ಮಾದರಿ ವಾಯುಗುಣ. ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಹಾಲು ಉತ್ಪಾದನೆ. ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ? ಹಾಲು ಉತ್ಪಾದನೆ. ಗರಿಷ್ಠ ಸೆಣಬು ಉತ್ಪಾದಿಸುವ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ. ಭಾರತದಲ್ಲಿ ಯಾವುದನ್ನು ಗೋಲ್ಡನ್ ಕ್ರಾಪ್ ಎಂದು ಕರೆಯಲಾಗುತ್ತದೆ? ಸೆಣಬು. ಯಾವ ಡಿಗ್ರಿಗಳಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ವಾಲುತ್ತದೆ? 23.5 ಡಿಗ್ರಿ. ಸೂರ್ಯನ ಹೊರಗಿನ ಪದರನ್ನು ಏನು ಕರೆಯುತ್ತಾರೆ? ಕರೋನಾ. ಸೂರ್ಯನ ನಂತರ ಭೂಮಿಗೆ ಹತ್ತಿರುವ ನಕ್ಷತ್ರ? ಪ್ರಾಕ್ಸಿಮಾ ಸೆಂಟಾರಿ. ಭೂಮಿ ಸೌರಮಂಡಲದ ಎಷ್ಟನೇ ಗ್ರಹ? 5ನೇ ದೊಡ್ಡ ಗ್ರಹ. ಸೂರ್ಯನಿಂದ ಪಡೆದ ಶಾಖವನ್ನು ಹೀಗೆ ಕರೆಯುತ್ತಾರೆ? ಇನ್ಸುಲೇಷನ್. ಪೆನಿಸುಲಾರ್ ಭಾರತದ ಉದ್ದವಾದ ನದಿ? ಗೋದಾವರಿ. ಹಿಮಾಲಯ ಪರ್ವತ ಶ್ರೇಣಿ ಇದಕ್ಕೆ ಉದಾಹರಣೆ? ಫೋಲ್ಡ್ ಪರ್ವತಗಳು ಅಥವಾ ಮಡಕೆ ಪರ್ವತಗಳು. ಭಾರತವು ಡ್ಯಾಶ್ ಅತಿ ದೊಡ್ಡ ಉತ್ಪಾದನೆ ಮತ್ತು ರಫ್ತುದಾರ? ಚಹಾ. ಭಾರತ ಅತಿ ದೊಡ್ಡ ಜೀವಗೋಳ ಮೀಸಲು? ಮನ್ನಾರ್ ಕೊಲ್ಲಿ. ಗ್ಲೋಬಲ್ ವಾರ್ಮಿಂಗ್ ಅನ್ನು ಕಡಿಮೆ ಮಾಡುವ ಪ್ರೋಟೋಕಾಲ್? ಕ್ಯೋಟೋ ಪ್ರೋಟೋಕಾಲ್. ಸಿಹಿ ನೀರಿನ ಅತಿ ದೊಡ್ಡ ಜಲಾಶಯ? ಹಿಮನದಿಗಳು. ಭೂಮಿ ಮೇಲೆ ಇರುವ ಅತ್ಯಂತ ಹೇರಳದ ಅಂಶ? ಆಮ್ಲಜನಕ. ಭೂಮಿ ಹೊರ ಪದರದಲ್ಲಿ ಇರುವ ಅತಿ ಹೆಚ್ಚು ಲೋಹ? ಅಲ್ಯೂಮಿನಿಯಂ. ಗ್ರಹಗಳ ಮಾರ್ಗವು ದೀರ್ಘವೃತ್ತವಾಗಿದೆ ಎಂದು ಯಾರು ಸಾಬೀತುಪಡಿಸಿದರು? ಕೇಪ್ಲರ್. ಟ್ರಾನ್ಸ್ ಹಿಮಾಲಯದಿಂದ ಯಾವ ನದಿ ಹುಟ್ಟುತ್ತದೆ? ಸಿಂಧೂ. ಧನ್ಯವಾದಗಳು ನನ್ನ ನಲ್ಮೆಯ ಸ್ಪರ್ಧಾಕಾಂಕ್ಷಿಗಳೇ, ವಿದ್ಯಾರ್ಥಿಗಳೇ. ಪರೀಕ್ಷೆಗೆ ಇದು ಸಹಾಯವಾಗಲಿ. ಒಂದು ವೇಳೆ ನೀವು ನಾಳೆ ಬರೆಯುವ ಪರೀಕ್ಷೆಗಳಿಗೆ ಇದು ಬಂದಿದ್ದರೆ ನನ್ನ ಸಮಸ್ಯೆ ಆಗ್ತಾ ಅಂದ್ಕೊಳ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಶ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.
ಸರ್ವೇ ಜನೋ ಸುಖಿನೋ ಭವಂತು.